ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲಿನ ಅಭಿಮಾನ ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ಶಾಸಕ ಸಿಬಿಂಟ್ ಮಂಜುನಾಥ್ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ, ಪುರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ಅಂಬೇಡ್ಕರ್ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿ, ಬಾಬಾ ಸಾಹೇಬರ ಋಣ ನನ್ನ ಮೇಲಿದೆ. ಬಾಬಾ ಸಾಹೇಬರು ನೀಡಿರುವ ಸಂವಿಧಾನದಿಂದ ನಾನು ಇಂದು ಕ್ಷೇತ್ರದ ಶಾಸಕನಾಗಿದ್ದೇನೆ. ಬಾಬಾ ಸಾಹೇಬರು ಇಲ್ಲದಿದ್ದಲ್ಲಿ ನಮ್ಮಗಳ ಬದುಕು ಯಾವ ಪರಿಸ್ಥಿತಿ ಇರುತ್ತಿತ್ತು ಅಂತ ನೀವು ಯಾರಾದರೂ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು ಕೊಡಿಸಿದವರು ಬಾಬಾ ಸಾಹೇಬರು. ವ್ಯಕ್ತಿ ಪ್ರಧಾನಿಯೇ ಆಗಿರಲಿ, ಅಧಿಕಾರಿಯೇ ಆಗಿರಲಿ, ಸಾಮಾನ್ಯ ವ್ಯಕ್ತಿಯೇ ಆಗಿರಲಿ, ಒಬ್ಬರಿಗೆ ಒಂದು ಓಟು ಮಾತ್ರ ಹಾಕಲು ಅವಕಾಶ ಎಂದು ಸಂವಿಧಾನದಲ್ಲಿ ಜಾರಿಗೆ ತಂದರು. ಬಾಬಾ ಸಾಹೇಬರು ಇಲ್ಲದಿದ್ದರೆ ಜಮೀನುದಾರರಿಗೆ, ಶ್ರೀಮಂತರಿಗೆ ಮಾತ್ರ ಓಟು ನೀಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನದಿಂದ ಚಹಾ ಮಾರುವಂತಹ ವ್ಯಕ್ತಿ ಸಹ ಪ್ರಧಾನಮಂತ್ರಿಯಾಗಬಹುದಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಸ್ವಂತಕ್ಕೋಸ್ಕರ ಏನನ್ನು ಕೂಡ ಮಾಡಿಕೊಳ್ಳಲಿಲ್ಲ. ತನ್ನ ಮಗ ಮೃತಪಟ್ಟ ಸಂದರ್ಭದಲ್ಲಿ ಸಹ ವಿದೇಶದಲ್ಲಿದ್ದು ಅವಾಗಲೂ ಸಹ ಜನಸಾಮಾನ್ಯರಿಗಾಗಿ ದೇಶಕ್ಕೆ ಬರಲಿಲ್ಲ. ಏಕೆಂದರೆ ಅವರು ದೇಶದ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸಬೇಕೆಂಬ ತುಡಿತವನ್ನು ಹೊಂದಿದ್ದರು. ಈ ದೇಶದಲ್ಲಿ ಬಾಬಾ ಸಾಹೇಬರಂತ ವ್ಯಕ್ತಿತ್ವ ಮತ್ತೊಂದು ಹುಟ್ಟಲು ಸಾಧ್ಯವಿಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು. ದೇಶಕ್ಕಾಗಿ ಜೀವನ ಕೊಟ್ಟ ಬಾಬಾ ಸಾಹೇಬರು ಚುನಾವಣೆಗೆ ನಿಂತಾಗ 2 ಬಾರಿ ಸೋಲುತ್ತಾರೆ. ಹೀಗಾಗಿ ನಾನು ಪ್ರತಿಯೋರ್ವ ಬಂಧುಗಳಿಗೆ ಮನವಿ ಮಾಡುತ್ತೇನೆ, ಮತದಾನ ಮಾಡುವ ಮೊದಲು ಯೋಚಿಸಿ ಮತದಾನ ಮಾಡಿ ಎನ್ನುತ್ತೇನೆ. ಈ ದೇಶದಲ್ಲಿ ವಿಷವನ್ನು ಕುಡಿದು ನಮಗೆಲ್ಲ ಅಮೃತ ಕೊಟ್ಟಿರುವಂತಹ ಯಾವುದಾದರೂ ವ್ಯಕ್ತಿ ಇದ್ದರೆ ಅದು ಅಂಬೇಡ್ಕರ್ ಎಂದು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ರೀತಿಯ ಸಂವಿಧಾನಗಳಿದ್ದು, ಆದರೆ ಭಾರತದಂಥ ದೇಶದಲ್ಲಿ ಸಾವಿರಾರು ಜಾತಿಗಳು, ಸಂಸ್ಕೃತಿಗಳು, ಧರ್ಮಗಳು ಇವೆಲ್ಲವನ್ನು ಒಗ್ಗೂಡಿಸಿಕೊಂಡು ಸಂವಿಧಾನವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಓದಬೇಕು. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದರು. ಯಾರು ಇತಿಹಾಸವನ್ನು ಅರಿಯಲ್ಲ, ಅವನ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ದೇಶದ ಇತಿಹಾಸವನ್ನು ನಾವು ಅರಿತಕ್ಕಂಥ ಕೆಲಸವನ್ನು ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಓದಬೇಕು. ಯಾವುದೇ ವ್ಯಕ್ತಿ ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನು ಓದ್ತಾರೆ, ನಿಜವಾಗ್ಲೂ ಕೂಡ ಅವ್ರಿಗೆ ಅಭಿಮಾನಿಗಳಾಗ್ತಾರೆ. ಎಷ್ಟೋ ಜನ ಅವ್ರ ಜೀವನ ಚರಿತ್ರೆ ಓದಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಈ ಮೂಲಕ ಮನವಿನ ಮಾಡ್ತೀನಿ, ತಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿ. ಕನಿಷ್ಠ ಪದವಿನಾದರೂ ತಮ್ಮ ಮಕ್ಕಳಿಗೆ ಕೊಡಿಸೋದ್ರ ಮುಖಾಂತರ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಈ ದೇಶದ ಈ ಸಂವಿಧಾನವನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಬಾಬಾ ಸಾಹೇಬರ ಆಶಯ ಇತ್ತು ಪ್ರತಿಯೊಬ್ಬರೂ ಕೂಡ. ಮುಖ್ಯ ಭಾಷಣಗಾರರ ಪ್ರೊಫೆಸರ್ ಮಂಜಯ್ಯ ಮಾತನಾಡಿ, ದೇಶದಲ್ಲಿ ಮಹಿಳೆಯರಿಗೆ, ದೀನದಲಿತರಿಗೆ ಸಮಾನವಾದ ಹಕ್ಕು ಸಿಗಲು ಅಂಬೇಡ್ಕರ್ ಕಾರಣರಾಗಿದ್ದಾರೆ. ನಮಗೆ ನಾವೇ ಬೆಳಕಾಗಬೇಕು. ಪ್ರತಿಯೊಬ್ಬರು ದುಶ್ಚಟಗಳಿಗೆ, ಮೂಢನಂಬಿಕೆಗಳಿಂದ ದೂರ ಬಂದರೆ ಮಾತ್ರ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಲು ಸಾಧ್ಯವಾಗುತ್ತದೆ ಎಂದರು. ಸೇವಕರಲ್ಲ, ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಮಾತನ್ನ ನಿಮಗೆ ಮತ್ತೆ ನೆನಪಿಸ್ತಾ ಇದ್ದೀನಿ. ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ, ಈ ದೇಶವನ್ನು ಕಟ್ಟಿ ಬೆಳಗಿದ ಮೂಲ ನಿವಾಸಿಗಳು, ಈ ದೇಶದ ವಾರಸುದಾರರು. ಹಿಂದೆ ನಿಮ್ಮ ಗೋಡೆಗಳ ಮೇಲೆ ಬರೆದಿಟ್ಟುಕೊಳ್ಳಿ, ಈ ನಾಡನ್ನು ಆಳುವವರು ನಾಗ ಜನ, ನನ್ನ ಜನ, ಶೋಷಿತ ಜನ, ದಲಿತ ಜನ. ಇದು ಬಾಬಾ ಸಾಹೇಬರು ಹೇಳೋ ಮಾತು. ಎಷ್ಟು ಆಳ್ತಾ ಇದ್ದಾರೆ. ಒಂದೊಂದು ಅವಕಾಶಗಳು ಸಿಕ್ಕ ತಕ್ಷಣ ಎಲ್ಲ ಹಂಗೆ ತಟಸ್ಥ ಬಿಡೋದು. ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಮುಂಚೂಣಿಯಾಗಿ ನಾಯಕನಾಗಿ ಅಥವಾ ವಿಚಾರವಾದಿಯಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ತಕ್ಷಣಕ್ಕೆ ಕಾಣದ ಕೈಗಳು ಆತನ ಸುತ್ತಲೂ ಕೂಡ ಆತನನ್ನು ತುಳಿಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಸಮುದಾಯ ಎಚ್ಚೆತ್ತುಕೊಳ್ಳಲ್ಲ. ನಾನು ಹೇಳ್ತೀನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಮಾಜದಲ್ಲಿದ್ದಂಥ ಸ್ತರ ವಿನ್ಯಾಸ ಇತ್ತಲ್ಲ, ಬ್ರಾಹ್ಮಣ, ಕ್ಷತ್ರಿಯ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅರವಿಂದ್, ಡಿವೈಎಸ್ಪಿ ಪ್ರಮೋದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್, ಸಮಾಜ ಕಲ್ಯಾಣಾಧಿಕಾರಿ ಮೋಹನ್ ಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಪುರಸಭಾ ಅಧ್ಯಕ್ಷೆ ಅನ್ನಪೂರ್ಣ ಮುಂತಾದವರು ಹಾಜರಿದ್ದರು. 14 SKPPC 1 ಸಕಲೇಶಪುರ ಪಟ್ಟಣದಲ್ಲಿ ನಡೆದ 134ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಶಾಸಕ ಸಿಮೆಂಟ್ ಮಂಜು ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. MB ಉಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.